ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಕಳೆದ ಒಂದು 2 ತಿಂಗಳಿಂದ ನಾನು ನೋಡ್ತಾ ಇರೋ ಹಾಗೆ ಒಂಥರ ವಿಚಿತ್ರವಾದಂತಹ ಜ್ವರ, ಕೆಮ್ಮು, ಕಫ ಎಲ್ಲ ಜನರಿಗೆ ಬರ್ತಾ ಇದೆ. ಪುಣ್ಯಕ್ಕೆ ಇವಾಗ ಕೊರೋನಾ ಏನೂ ಇಲ್ಲ ಪ್ರಚಾರದಲ್ಲಿ. ಕೊರೋನಾ ಇದ್ದಿದ್ದರೆ ಅದಕ್ಕೆ ಕೂಡ ಕೊರೋನಾ ಅಂತ ಹೆಸರಿಟ್ಟು ಅಡ್ಮಿಟ್ ಮಾಡಿ ಏನೆಲ್ಲ ಮಾಡಿ ಹಾಕ್ತಾಯಿದ್ರು ಅಂತ ಅನಿಸುತ್ತೆ. ಸಿಮ್ಟಮ್ಸ್ ನೋಡ್ತಾ ಇರಬೇಕಿದ್ರೆ ಕೊರೋನಾ ಟೈಮಲ್ಲಿ ಯಾವ ಥರ ಸಿಮ್ಟಮ್ಸ್ ಇರ್ತಾ ಇತ್ತು ನೋಡಿ, ಅದೇ ಥರ ಸಿಮ್ಟಮ್ಸ್ ಅಂತ ಅನ್ನಿಸ್ತಾ ಉಂಟು ನನಗೆ. ಈ ವೀಸಿಂಗ್ ಪ್ರಾಬ್ಲಮ್ ಇರ್ಬೋದು, ಕಫ, ಜ್ವರ ಈ ಥರ. ಅದು ಕೂಡ ಏನು ಗೊತ್ತಾ, ಬೇಗ ಗುಣ ಕೂಡ ಆಗೋದಿಲ್ಲ. ತುಂಬ ಲಾಂಗ್ ಟೈಮ್ ಇರುತ್ತೆ. ಹಾಗೆ ಜ್ವರ ಆದರೂ ಕಡಿಮೆ ಆಗುತ್ತೆ. ಈ ಕಫ ಹಾಗೆ ಲೈಟ್ ವೀಸಿಂಗ್ ಎಲ್ಲ ಇರುತ್ತಲ್ವ, ಅದು ಕಡಿಮೆ ಆಗಲ್ಲ. ಶೀತ ಇರಲ್ಲ, ಬಟ್ ಕೆಮ್ಮು ಕಫ ಅನ್ನೋದು ಜಾಸ್ತಿ ಆಗಿದೆ. ಕಫ ಗಟ್ಟಿ ಆಗೋದಂತೆ ಈ ಸೀಸನಲ್ಲಿ ಬರುವಂಥ ಜ್ವರದಲ್ಲಿ ಅಂತ ಡಾಕ್ಟ್ರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ನಾನು ಇವತ್ತೊಂದು ಕಫಕ್ಕೆ ಅಂತ ಅಂದ್ಬಿಟ್ಟು ಒಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಪೈನಾಪಲ್ ಹಣ್ಣನ್ನು ತೊಗೊಂಡಿದ್ದೀನಿ, ಅರ್ಧ ಭಾಗ ತೊಗೊಂಡಿದ್ದೀನಿ ನಾನು. ಅರ್ಧ ಭಾಗನ ಇನ್ನು ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಡ್ತಾ ಇದ್ದೀನಿ. ಅರ್ಧ ಭಾಗ ಪೈನಾಪಲ್ ಹಣ್ಣನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸ್ಟೀಮ್ ಬರ್ಸ್ಕೋಬೇಕು. ಈ ರೀತಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನಂತರ ನಿಮ್ಮಲ್ಲಿ ಏನಾದರೂ ಸ್ಟೀಮ್ ತೆಗೆಯುವಂಥದ್ದು ಅಂದರೆ ಸ್ಟೀಮ್ ಮಾಡ್ಕೋತೀರಲ್ವ ಇವಾಗ ವೆಜಿಟೇಬಲ್ಸ್ ಎಲ್ಲ, ಆ ಪಾತ್ರೆ ಇದ್ದರೆ ತುಂಬ ಒಳ್ಳೆಯದು. ನನ್ನಲ್ಲಿ ಈ ಥರ ಈ ಹಾಲನ್ನೆಲ್ಲ ಅಂದರೆ ತೆಂಗಿನಕಾಯಿ ಹಾಲನ್ನೆಲ್ಲ ಶೋಧಿಸ್ಕೋತೀವಿ ನೋಡಿ, ಅದು ಒಂದಿತ್ತು ಜಾಲರಿ ಥರ, ಅದನ್ನು ಇಟ್ಕೊಂಡಿದ್ದೀನಿ. ಅದನ್ನು ಇಟ್ಕೊಂಡು ನಾನು ಸ್ಲೈಸ್ ಮಾಡಿದಂತಹ ಪೈನಾಪಲ್ ಹಣ್ಣು ಏನಿದೆ ನೋಡಿ, ಅದನ್ನು ಅದರ ಮೇಲ್ಗಡೆ ಇಟ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಇದನ್ನು ಸ್ಟೀಮ್ ತೆಗಿಬೇಕು. ಇದು ಎಷ್ಟು ಟೈಮ್ ಬೇಕು ಅಂತ ಹೇಳಿದರೆ ಕರೆಕ್ಟಾಗಿ 15 ಮಿನಿಟ್ಸ್ ಆಗಿ ಇದನ್ನು 15 ಮಿನಿಟ್ಸ್ ತನಕ ಇದನ್ನು ಇಟ್ಕೋಬೇಕು. ಹಾಗೆ ಸ್ಟೀಮ್ ಬರ್ಸ್ಕೋಬೇಕು. ಹಸಿ ಕೊಡಬಾರ್ದು ಅಂತೇನಿಲ್ಲ, ಬಟ್ ಈ ಜಾಸ್ತಿ ಕಫ ಅಂತ ಇದ್ದಾಗ ಸ್ವಲ್ಪ ಬಾಡಿಗೆ ತಂಪಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಹಸಿಯಾಗಿ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಈ ಥರ ಸ್ವಲ್ಪ ಸ್ಟೀಮ್ ಬರ್ಸಿದರೆ ತುಂಬ ಒಳ್ಳೆಯದು. ಅಂದರೆ ಹಣ್ಣು ಬೇರೆ ಮಳೆಗಾಲದ ಹಣ್ಣಲ್ವಾ, ಇನ್ನೂ ಕೂಡ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲದ ಹಣ್ಣಾದ್ರಿಂದ ಸ್ವಲ್ಪ ನೀರೆಲ್ಲ ಎಳ್ಕೊಂಡಿರತ್ತೆ, ಅಷ್ಟೊಂದು ಸ್ವೀಟ್ನೆಸ್ ಕೂಡ ಇರಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಸ್ಟೀಮ್ ಮಾಡಿಕೊಟ್ರೇ ಬೆಸ್ಟ್. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 15 ಮಿನಿಟ್ಸ್ ಆಗಿದೆ. 15 ಮಿನಿಟ್ಸ್ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟೀಮ್ ಆಗಿದೆ ಚೆಂದ ಈ ಪೈನಾಪಲ್ ಹಣ್ಣು. ಇವಾಗ ಇದರಿಂದ ಒಂದು 2 ಪೀಸ್ ನಾನು ಹಣ್ಣನ್ನು ಸಪ್ರೇಟಾಗಿ ತೆಗಿತೀನಿ. ಹಾಗೆ ಇದು ಅಂದರೆ ಏನು ಗೊತ್ತಾ, ಒಂದು ಅರ್ಧ ಭಾಗ ಇವಾಗ ತೊಗೊಂಡಿದ್ದೀವಲ್ವ, ಅದನ್ನು ನೀವು ಬೆಳಿಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ಈ ಥರ ಕೊಡಬೇಕು. ಮನೇಲಿ ಒಬ್ಬರಾದರೆ, ಇಬ್ಬರಿಗಾದರೆ ಒಂದು ಪೈನಾಪಲ್ ಹಣ್ಣು ಪೂರ್ತಿಯಾಗಿ ಬೇಕಾಗತ್ತೆ. ನಮ್ಮನೆಯಲ್ಲಿ ನನ್ನ ಮಗಳಿಗೆ ಮಾತ್ರ ಕಫ ಇರೋದ್ರಿಂದ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಅರ್ಧ ಭಾಗನ ಮಾಡ್ಕೊಂಡಿದ್ದೀನಿ. ಇನ್ನೂ ಉಳಿದದ್ದು ನೆಕ್ಸ್ಟ್ ಡೇಗೆ ಆಗುತ್ತೆ ಅಂತೇಳಿ. ಹಾಗೆ ಒಂದು 2 ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪೂರ್ತಿ ತಣ್ಣಗಾಗಬೇಕು. ಈಗ ಇದು ಬಿಸಿ ಬಿಸಿಯಾಗಿರಬಾರ್ದು, ಪೂರ್ತಿ ತಣ್ಣಗಾಗೋದಕ್ಕೆ ಬಿಡುವ. ಹಾಗೆ ಒಂದು ಸೈಡಲ್ಲಿ ಅದು ತಣ್ಣಗಾಗ್ತಾ ಇರಲಿ. ಈ ಸೈಡಲ್ಲಿ ಏನಂತ ಹೇಳಿದರೆ ಒಂದು ಒಗ್ಗರಣೆ ಹಾಕುವಂಥದ್ದು ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ಕರಿಮೆಣಸಿನ ಕಾಳು ಅಂತ ಹೇಳ್ತೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ. 1-1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ಗೊತ್ತಿರೋ ಪ್ರಕಾರ ಕರಿಮೆಣಸು ಕಾಳು, ಪೆಪ್ಪರ್ ಅಂತ ಹೇಳಿದರೆ ಈ ಕಫಕ್ಕೆ ಒಂದು ಒಳ್ಳೆ ಮನೆಮದ್ದು ಅಂತಲೇ ಹೇಳ್ಬೋದು. ಅದನ್ನು ಪುಡಿ ಮಾಡಿಬಿಟ್ಟು ಹುರ್ಕೊಂಡು ಪುಡಿ ಮಾಡಿಬಿಟ್ಟು ಅದಕ್ಕೆ ಜೇನುತುಪ್ಪ ಸೇರಿಸಿ ಎಲ್ಲ ಕೊಡ್ತಾಯಿದ್ರು ನಮಗೆ ಚಿಕ್ಕವರಿರಬೇಕಿದ್ರೆ. ಕಫ ಸ್ಟಾರ್ಟ್ ಆದ ಕೂಡಲೇ ಅದೇ ಮದ್ದು, ಆ ರೀತಿ ನಮಗೆ ತಿನ್ನೋದಕ್ಕೆ ಕೊಡ್ತಾಯಿದ್ರು. ಅದು ಬಿಟ್ಟರೆ ಇನ್ನೊಂದು ಕಷಾಯ ಮಾಡಿಕೊಡ್ತಾಯಿದ್ರು. ಕರಿಮೆಣಸು ಆಮೇಲೆ ಶುಂಠಿ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಕಷಾಯ ಮಾಡಿಕೊಡ್ತಾಯಿದ್ರು. ಇವಾಗಿನ ಮಕ್ಕಳು ಇದನ್ನೆಲ್ಲ ತಿಂತಾರಾ, ಕುಡಿತಾರಾ? ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ಕಷಾಯ ಮಾಡಿಕೊಟ್ರು ಕುಡಿಯಲ್ಲ ಅಂತಾರೆ, ಖಾರ ಆಗುತ್ತೆ ಅಂತಾರೆ. ಆಮೇಲೆ ಅದನ್ನು ಪುಡಿ ಮಾಡಿ ಕೊಟ್ಟು ಜೇನುತುಪ್ಪ ಹಾಕಿ ಕೊಟ್ಟರು ಅದು ಖಾರ ಆಗುತ್ತೆ ಅಂತಾರೆ. ಏನು ಮಾಡೋಣ ಅಲ್ವಾ? ಹಾಗಾಗಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಣ್ಣು ಅಂದರೆ ಇಷ್ಟಪಡ್ತಾರಲ್ವ ಎಲ್ಲ ಮಕ್ಕಳು ಕೂಡ. ಹಾಗಾಗಿ ಮಕ್ಕಳು ಆರಾಮಾಗಿ ಇದನ್ನು ತಿನ್ಬೋದು. ಸೊ ಹಾಗಾಗಿ ನಾನು ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಪಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನಂತರ ಒಂದು ಕುಟ್ಟೋ ಕಲ್ಲಿದೆಯಲ್ವ, ಪುಟಾಣಿ ಅಂತ ಹೇಳ್ತೀವಿ, ಅದಕ್ಕೆ ಹಾಕಿ ಇದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ಬೇಕಿದ್ದರೆ ನೀವು ಮಿಕ್ಸಿ ಜಾರಿಗೆ ಕೂಡ ಹಾಕೋಬೋದು. ಸೊ ನಾನು ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಮಿಕ್ಸಿ ಜಾರಿಗೆ ಹಾಕಿದರೆ ನೀಟಾಗಿ ಪೌಡ್ರ್ ಆಗಲ್ಲ ಅದು. ಅದರಿಂದ ಈ ರೀತಿ ಕುಟ್ಟೋ ಕಲ್ಲಿನಲ್ಲಿ ಹಾಕಿಬಿಟ್ಟು ಕುಟ್ಟಿ ಮಾಡಿದ್ರೇ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಕುಟ್ಟಿನೇ ಪುಡಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೋಬೋದು. ಬಟ್ ಅದೇನಂತ ಹೇಳಿದರೆ ಒಂದು 3 ಡೇಸ್ 4 ಡೇಸ್ಗೆ ಖಾರ ಕಡಿಮೆ ಆಗುತ್ತೆ. ನೀವು ಇನ್ಸ್ಟೆಂಟಾಗಿ ಈ ಥರನೇ ಆವಾಗಲೇ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಈ ಕಫ ಇರುವಂಥವರಿಗೆಲ್ಲ. ಈಗ ಇದನ್ನು ಅದರಿಂದ ತೆಗಿತಾ ಇದ್ದೀನಿ. ನಾನೊಂದು 2 ದಿನಕ್ಕೆ ಬೇಕಾಗೋಷ್ಟು ಮಾತ್ರ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ.
ಹಾಗೆ ಇಲ್ಲಿ ಪೈನಾಪಲ್ ಹಣ್ಣು ಕೂಡ ಇದೆಯಲ್ವ, ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ಇಲ್ಲಿ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ. ಇದು ಯಾವ ಜೇನುತುಪ್ಪ ಅಂತ ಹೇಳಿದರೆ ನ್ಯಾಚುರಲ್ ಆಗಿರುವಂಥದ್ದು. ನಮಗೆ ನಮ್ಮ ಗುಡ್ಡದಲ್ಲಿ ತುಂಬ ಮರಗಳಿತ್ತು, ಆ ಮರ ಕಡಿಬೇಕಿದ್ರೆ ಸಿಕ್ಕಿರುವಂತಹ ಜೇನುತುಪ್ಪ. ಮೊಜಂಟಿ ನೆಯ್ಯಿ ಅಂತ ಹೇಳ್ತಾರೆ, ಅಂದರೆ ಮೊಜಂಟಿ ಅಂತ ಹೇಳ್ತಾರೆ ಇದಕ್ಕೆ. ನ್ಯಾಚುರಲ್ ಆಗಿ ಮರದ ಪೊಟರೆಯಲ್ಲಿ ಸಿಕ್ಕಿರುವಂಥದ್ದು ಇದು. ತುಂಬಾ ಒಳ್ಳೆಯದಿದು ಕಫಕ್ಕೆ, ಮಕ್ಕಳಿಗೆಲ್ಲ. ಈಗ ಇದನ್ನು ನಾನು ಈ ಪೈನಾಪಲನ್ನು ಏನಿದೆ ನೋಡಿ ಅದರ ಮೇಲ್ಗಡೆ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ತಾಯಿದ್ದೀನಿ. ನೀಟಾಗಿ ಎರಡೂ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದನ್ನು ಹಾಕಿದ್ರಾಯಿತು. ಎರಡೂ ಕಡೆ ಸ್ಪ್ರೆಡ್ ಮಾಡಿ. ಇದನ್ನು ಬೇಕಿದ್ದರೆ ನೀವು 3 ಸಲ ಬೇಕಿದ್ದರೂ ಕೊಡ್ಬೋದು. ಅಂದರೆ ಬೆಳಿಗ್ಗೆ ಒಂದು ಸಲ, ಮಧ್ಯಾಹ್ನ ಒಂದು ಸಲ, ಆಮೇಲೆ ಸಂಜೆ ಒಂದು ಸಲ, 3 ಸಲ ಕೊಡ್ಬೋದು. ಎರಡೆರಡು ಪೀಸ್ ಥರ 3 ಸಲ ಕೊಡ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ನಾವಿವಾಗ ಟ್ಯಾಬ್ಲೆಟೆಲ್ಲ ಕೊಡ್ತೀವಲ್ವ, ಅದಾದರೆ ಸ್ವಲ್ಪ ಭಯ ಆಗುತ್ತೆ ನಮಗೆ, ಜಾಸ್ತಿ ಕೊಟ್ಟರೆ ಏನಾಗುತ್ತೋ ಅಂತ ಅಂದ್ಬಿಟ್ಟು. ಬಟ್ ಇದರಿಂದ ಏನು ಪ್ರಾಬ್ಲಮ್ ಇಲ್ಲ, ಇದು ಕಫಕ್ಕೆ ತುಂಬಾ ಒಳ್ಳೆಯದು. ನೀವು ನೋಡಿರ್ಬೋದು ಕೆಲವೊಂದು ಸಿರಪ್ಗಳಲ್ಲಿ ಈ ಪೈನಾಪಲ್ ಹಣ್ಣಿನ ಚಿತ್ರ ಇರುತ್ತೆ, ಗೊತ್ತಿರ್ಬೋದು ನಿಮಗೆ ಕೂಡ. ಮಕ್ಕಳಿಗೆ ಕೊಡುವಂತಹ ಸಿರಪ್ಪಲ್ಲೆಲ್ಲ, ಕೆಮ್ಮಿಗೆ ಕೊಡುವಂಥ ಸಿರಪ್ಪಲ್ಲಿ ಪೈನಾಪಲ್ ಹಣ್ಣಿಂದು ಚಿತ್ರ ಎಲ್ಲ ಇರುತ್ತೆ. ಈ ಕೆಮ್ಮಿಗೆ ಕೊಡುವಂತಹ ಸಿರಪ್ಗೆ ತುಂಬಾ ಯೂಸ್ ಮಾಡ್ತಾರೆ. ಈ ಆ್ಯಂಟಿಬಯೋಟಿಕ್ಗಿರ್ಬೋದು, ಕೆಮ್ಮಿನ ಸಿರಪಿಗಿರ್ಬೋದು ಪೈನಾಪಲ್ ಹಣ್ಣನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ಇದನ್ನು ಕೊಟ್ಟರೆ ಒಳ್ಳೆಯದು. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ 2 ಸೈಡಿಗೆ, ಆಮೇಲೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡುವಂತಹ ಮನೆಮದ್ದು ನೋಡಿ. ಎಷ್ಟು ಚಿಕ್ಕ ಮಕ್ಕಳಾದರೂ ಹಣ್ಣುಗಳನ್ನು ತಿಂದೇ ತಿಂತಾರಲ್ವ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಒಂದು ರೆಮಿಡಿನ ಟ್ರೈ ಮಾಡ್ಬೋದು. ನಿಮ್ಮನಲ್ಲಿ ಕೂಡ ಯಾರಿಗಾದರೂ ಕೆಮ್ಮು ಕಫ ಎಲ್ಲ ಇದೆ, ಏನೇ ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದಾಗ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಕೂಡ ಒಂದು ರಿಸಲ್ಟ್, ಒಳ್ಳೆ ರೀತಿಯಾದಂತಹ ರಿಸಲ್ಟ್ ಸಿಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಇದೇನಾದರೂ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.